ನಾವು ಬಾಲ್ಕೋಟ್ಲಿಂದ ಬಂದಿದ್ದೀವಿ. ಬಾಗಲಕೋಟೆ. ಹಾ, ಏನಾಗಿದೆ? ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಜಗಳ, ಸಮಾಧಾನನೇ ಇಲ್ಲ. ಮಕ್ಕಳಿಗೆ ಮದುವೆ ಅದಾಗಬೇಕು, ಇನ್ನ ಏನೂ ಇಲ್ಲ. ಓಕೆ ಓಕೆ, ಅದಕ್ಕೆ ಪ್ರೇಯರ್ ಮಾಡ್ಬೇಕಾ? ರೋಗ ಕಾಲ್ನು ಸ್ವಲ್ಪ ಬ್ಯಾಣೆ ಐತಿ. ಕಾಲು ಏನು ಬೇಣೆ ಐತಿ. ನೋವು ಉಂಟಾ? ಈಗ ಉಂಟಾ ನೋವು? ನೋವು ಎಷ್ಟು ಸಮಯದಿಂದ? ಭಾಳ ವರ್ಷದಿಂದ ಅದು ಒಟ್ಟದು ಈಗ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಲಕ್ಷ್ಮಿ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಈ ತಾಯಿಗೆ ಪ್ರಾರ್ಥಿಸ್ತೇನೆ. ಇವರ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಮಾಡು. ಕುಟುಂಬದಲ್ಲಿ ಸಮಾಧಾನ ಕೊಡು. ಎಲ್ಲ ಮದುವೆ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಕೂಡ ಅದ್ಭುತ ಬಿಡುಗಡೆ ಕೊಡು. ಮಾತ್ರವಲ್ಲ, ಇವರ ಎಡಕಾಲಿನ ನೋವಿನ ಸೌಖ್ಯಕ್ಕೆ ಪ್ರಾರ್ಥಿಸ್ತೇನೆ. ಕಾಲಿನ ಗಂಟಲ್ಲಿರುವಂತ ನೋವಿಗೆ ಅಪ್ಪಣೆ ಕೊಡ್ತಾನೆ. ಈಗಲೇ ಬಿಟ್ಟು ಹೋಗಿದ್ದು ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಈ ತಾಯಿ ಗುಣವಾಯಿತು. 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 ಯೇಸುವಿನ ಬಾಸುಂಡೆಗಳ ಮೂಲಕ ಈ ತಾಯಿ ಗುಣ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ಅಮ್ಮ, ಕಡಿಮೆ ಉಂಟ ನೋವು? ಇನ್ ದ ನೇಮ್ ಆಫ್ ಜೀಸಸ್. ಗಂಟು ಫ್ರೀ ಆಗಲಿ, ಕಾಲು ಫ್ರೀ ಆಗಲಿ. ಕಾಲಿನಲ್ಲಿ ಹಿಡಿತ ಸಾಧಿಸಿರುವಂತ ರೋಗತ್ವ ಶಕ್ತಿಯನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಕಿತ್ತೋಗಿ ಸಮುದ್ರಕ್ಕೆ ಬೀಳಿಂದ ಅಪ್ಪಣೆ ಕೊಡ್ತಾನೆ. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾದ. ಆತ ತನ್ನ ವಚನವನ್ನು ದೂತನಂತೆ ಕಳಿಸಿ ತಾಯಿ ಗುಣಪಡಿದವನು. ಸಮಾಧಿಗೆ ಸೇರಿ ಕಾಪಾಡಿದ. ವಚನ ನೆರವೇರಲಿ ಯೇಸು ನಾಮದಲ್ಲಿ. ಆಮೇಲೆ ಈಗ ನೋಡಿ ಅಮ್ಮ, ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಉಂಟು, ಇನ್ನು ಸ್ವಲ್ಪ ಉಂಟು. ರಾಟ ಲೇಕೆ ಟೆರಿಬ್ರ ಕಸೊಂದು ಲಿಬಾ. ಅಂಧಕರ ಕಟ್ಟು ಅಳಿಯಲಿ, ರೋಗಾತ್ಮಕ ಕಟ್ಟು ಅಳಿಯಲಿ. ಕಾಲಿನ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಕಾಲಿನ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಕಾಲಿನ ಗಂಟಿನ ಮೇಲೆ, ಚಿಪ್ಪ ಮೇಲೆ ಸೌಖ್ಯವನ್ನು ಯೇಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದಾನೆ. ಮಾರ್ಕ್ 16:17 ವಾಕ್ಯ ನೆರವೇರಲಿ. ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಮೂಲಕ ತಾಯಿ ಗುಣ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ಅಮ್ಮ, ಕಡಿಮೆ ಆಗಿದೆ, ನೋವಿಲ್ಲ. ಯಾರು ಗುಣ ಮಾಡಿದ್ರು? ಯೇಸು. ಹೇಳಿ, ಯೇಸುವಿಗೆ ವಂದನೆ. ಓಕೆ ಅಮ್ಮ.